ಹಾಯ್ ನಮಸ್ಕಾರ, ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಈ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಪ್ರಾರಂಭ ಮಾಡೋಣ. ಇವತ್ತಿನ ಚಾಲೆಂಜ್ ಏನು ಅನ್ನೋದು ಇವಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಪಾನಿಪುರಿ ತಿನ್ನೋ ಚಾಲೆಂಜ್. ಅದರಲ್ಲಿ ನಾನು ಕಾಂಪಿಟೇಷನ್ ಮಾಡ್ತಾ ಇಲ್ಲ, ನನ್ನ ಜೊತೆ 3 ಜನ ಹುಡುಗರು ಬರ್ತಾ ಇದ್ದಾರೆ. ಅವ್ರಿಗೆ ಚಾಲೆಂಜ್ ಮಾಡಿಸ್ತಾ ಇದ್ದೀನಿ. ಅವ್ರು ಯಾವ ಥರ ತಿಂತಾರೆ, ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಅವರು ಎಷ್ಟಾದ್ರು ತಿನ್ನಲಿ, ಯಾರು ವಿನ್ ಆಗ್ತಾರೆ ನೋಡೋಣ. ಅವ್ರಿಗೆ ಒಂದು ದೊಡ್ಡ ಬಹುಮಾನ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಚಾಲೆಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡಿ, ಇವರನ್ನೇ ಚಾಲೆಂಜ್ ಮಾಡೋಕ್ಕೆ ಬಂದಿರೋಂಥ ಹುಡುಗರು. ಇವರು 3 ಜನ ಚಾಲೆಂಜ್ ಮಾಡ್ತಾರಂತೆ. ಏನಪ್ಪ ಚಾಲೆಂಜ್ಗೆ ಒಪ್ಪಿಗೆ ಇದೆ ನಿಮಗೆ? ಹಾಂ, ಒಪ್ಪಿಗೆ ಆಯ್ತಾ? ನಿನ್ನ ಹೆಸರೇನು? ರಾಜು. ನಿಮ್ಮದು? ಪ್ರೀತಮ್. ನಿಮ್ಮದು? ಪ್ರಸನ್ನ ಅಂತ. ನೋಡಿ, ಇವ್ರಿಗೆ ಚಾಲೆಂಜ್ ಮಾಡಿಸ್ತಾ ಇದ್ದೀನಿ. ವಾಮಿಟ್ ಮಾಡ್ಕೊಂಡು ಪುನಃ ಮತ್ತೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಸರಿನಾ? ಆದರೆ ಅನ್ಲಿಮಿಟೆಡಾಗಿ ಎಷ್ಟಾದರೂ ತಿನ್ಬೋದು ನೀವು. ಯಾರು ವಿನ್ ಆಗ್ತೀರಾ ನೋಡೋಣ, ಸರಿನಾ? ಫಸ್ಟ್ ವಿಕೆಟ್ ಯಾರು ಹಾಕ್ತೀರಾ? ನೀನು ಹಾಕ್ತೀಯಾ? ಫಸ್ಟ್ ವಿಕೆಟ್ ಹಾಕ್ತೀಯಾ ನೀನು? ಲಾಸ್ಟ್ ವಿಕೆಟ್ ನಿಂದು ಅಲ್ವಾ? ಆಲ್ಮೋಸ್ಟ್ ನೀನು ಎಷ್ಟು ತಿನ್ಬೋದು ನೀನು ಇವಾಗ? ತಿನ್ನೋದ್ರ ಮೇಲೆ ಡಿಫ್ರೆಂಟ್ ಅಂತಲ್ಲ, ಎಷ್ಟು ತಿನ್ಬೋದು ನೀನು ಮ್ಯಾಕ್ಸಿಮಮ್? 30. ನೀನು ಪ್ರೀತು? 30-35. ನೀನು? 40. ಅಂದ್ರೆ ಟೋಟಲ್ ಇವ್ರು ಹೇಳ್ತಿರೋದು 100 ಹೇಳ್ತಾ ಇದಾರೆ. ನೋಡಿ, ಇವಾಗ ಗೋಲ್ಗಪ್ಪ ಅಂಗಡಿಗೆ ಬಂದಿದ್ದೀವಿ. ಸರ್, ಗೋಲ್ಗಪ್ಪನ ಪಾನಿಪುರಿನ? ಇದು ಗೋಲ್ಗಪ್ಪನ. ನಮ್ಮ ಹುಡುಗರಿಗೆ ಅನ್ಲಿಮಿಟೆಡ್ ಆಗಿ ಕೊಡಬೇಕು. ಅವ್ರು ಎಷ್ಟು ತಿಂತಾರೆ ಅಲ್ಲಿ ತನಕ ಕೊಡಿ, ಸರಿನಾ? ಆಲ್ಮೋಸ್ಟ್ ಎಷ್ಟು ತಿನ್ಬೋದು ಒಬ್ಬ? 20-30 ಮ್ಯಾಕ್ಸಿಮಮ್. ಅದ್ರ ಮೇಲೆ ಆಗಲ್ವಾ? ಈ ಹುಡುಗರ ಕೈಲಿ ಎಷ್ಟು ರೀಚ್ ಮಾಡ್ಬೋದು ಅನ್ಸುತ್ತೆ? 45. ಒಬ್ಬೊಬ್ರು 45. ನೋಡೋಣ, ಇವಾಗ ಕೊಡಿ. ಸ್ವಲ್ಪ ಸ್ಪೀಡಾಗೆ ಕೊಡಿ ಅವ್ರಿಗೆ. ಬೈ, ಇವಾಗ ರೆಡಿನಾ ನೀವು? ರೆಡಿನಾ? ಕೊಡಿ ಅವ್ರಿಗೆ ಇವಾಗ. ಒಂದೊಂದಾಗಿ ಕೊಡ್ತಾರೆ ಅದನ್ನ. ನಮ್ಮ ಗೋಲ್ಗಪ್ಪ ಓನರ್ ಇದಾರಲ್ಲ, ಅವರು ಒಬ್ರು 45 ತಿನ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ತಿಂತಾರೆ ಏನು ಅಂತ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು ಫಸ್ಟ್ ತಿಂತಾ ಇದ್ದಾರೆ. ಪ್ರಸನ್ನ ಅವರು ಇವಾಗ ಫಸ್ಟ್ ಒಂದು ತಿಂದಿದ್ದಾರೆ. ಕೌಂಟ ಕರೆಕ್ಟಾಗಿ ಹಾಕೊಳ್ಳಪ್ಪ ನೀವು ಯಾರು ಅಂತ. ನಮ್ಮ ಪ್ರೀತಿಯವರು ಸ್ಟಾರ್ಟ್ ಮಾಡಿದ್ರು, ಪುನಃ ಮತ್ತೆ ನಮ್ಮ ರಾಜವರು ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದಪ್ಪಾಗಿರೋದೇ ಕೊಡಿ ನೀವು, ಸಣ್ಣಗಿರೋದೆಲ್ಲ ಕೊಡಬೇಡಿ. ಗೋಲ್ಗಪ್ಪ ಸ್ವಲ್ಪ ಸೈಜು ದಪ್ಪನೇ ಇರಬೇಕು. ಎಷ್ಟು ಹೇಳಿದ್ದು ನೀನು? 35. ಇವನು 35 ಹೇಳಿದ್ದಾನೆ. ನೀನು ಎಷ್ಟು? 40? ಎಷ್ಟು ಹೇಳಿದಲ್ಲ? 30, 40. ನೋಡೋಣ ಎಷ್ಟು ತಿಂತಾರೆ ಏನು ಅಂತ. ಈಗ 4ನೇ ರೌಂಡ್ ಆಗಿದೆ. ಅಣ್ಣವರು ಸಖತ್ತು ಸ್ಪೀಡಿಂದ ಕೊಡ್ತಾ ಇದ್ದಾರೆ. ಕೊಡ್ಬೇಕು ಹಂಗೆ. ಏನಾದ್ರೂ ಆದರೆ ಏನು ಮಾಡ್ತೀರಾ? ಏನಾದರೂ ನಿಮಗೆ ಹೊಟ್ಟೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂದೆ? ಮಾತೇ ಬರ್ತಾ ಇಲ್ಲ. ಮಾತಾಡಿಸ್ಬೇಕು ಗುರು. ಸುಮ್ಮನೆ ತಿಂತಾ ಇದ್ರೆ ಏನು ಆಗಲ್ವಾ? ನೋಡೋಣ. ಹೌದಾ? ಹಾಕೊಳ್ಳಿ. ಏನು ಗುರು, ನಾವು ಯಾವಾಗ ಚಾಲೆಂಜ್ ಮಾಡೋದ? ನಾವು ಇವತ್ತು ಸಂಜೆ ಮಾಡೋದ. ಸಂಜೆನಾ? ಮೆಣಸಿಕಾಯಿ ಚಾಲೆಂಜ್ ಮಾಡ್ತೀಯಾ? ಎಷ್ಟು ಕೆಜಿ ತಿಂತೀಯ ಮೆಣಸಿಕಾಯಿನ ನೀನು? ಏನೋ ಒಂದು ಅರ್ಧ ಕೆಜಿ ತಿಂತೀನಿ. ಹೌದಾ? ಇವಾಗ ಎಷ್ಟಾಯ್ತು ಬೈ ಅವ್ರದ್ದು? 3 ದಿನದಿಂದ 9 ಕಂಪ್ಲೀಟ್ ಆಗಿದೆ. ಇವಾಗ 40 ಹೊಡಿತಾರೆ ಸರ್. ನೀವು ತಿಂದರೆ ಎಷ್ಟು ತಿನ್ಬೋದು ಸರ್ ನೀವು? 4-5 ಒಂದು ಪ್ಲೇಟ್ ಅಷ್ಟೇನಾ ನೀವು? 10 ಕಂಪ್ಲೀಟ್ ಆಯ್ತು. ಇವಾಗ ಎಲ್ರೂ 10 ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಅಂದರೆ 10 ಅಂದ್ರೆ 30 ಆಯ್ತು. ಇವಾಗ ನೋಡೋಣ ಹೇಗೆ ಅನಿಸ್ತಿದೆ ಇವಾಗ ನಿಮಗೆ? ಸ್ವಲ್ಪ ತುಂಬ ಇನ್ನೂ ಎಷ್ಟು ತಿಂತೀರಾ? ಇನ್ನು 30. ನೀನು? ಅನ್ಲಿಮಿಟೆಡ್. ನೀನು? ನಿಮ್ಮ 3 ಯಾರು ಫಸ್ಟ್ ಸೋಲ್ಬೋದು ನಿಮಗೆ? ಯಾರು? ಪ್ರೀತು ಸೋಲ್ತೀಯ ನೀನು? ಗೆಲ್ಲವ್ರಾ? ನೋಡೋಣ. ನೀನು ಚಾಲೆಂಜ್ ಮಾಡ್ಬೇಕಾಯ್ತು ಗುರು. ನೀನು ಈ ಹುಡುಗರ ಜೊತೆ ಮೆಣಸಿಕಾಯಿ ಚಾಲೆಂಜ್ ಮಾಡೋಣ. ಮೆಣಸಿಕಾಯಿ ಚಾಲೆಂಜಾ? ನೋಡ್ತೀನಪ್ಪ, ನಿನ್ನೂ ನೋಡ್ತೀನಿ. ಅದನ್ನ ಟೇಸ್ಟ್ ಯಾವ ಥರ ಇದೆ? ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗೈತಾ? ಅಣ್ಣವರ ಪಾನಿ ಸ್ವಲ್ಪ ಖಾಲಿ ಆಗ್ತಾ ಇದೆ. ಪುನಃ ಮತ್ತೆ ತರ್ತೀರಾ? ಹಂಗಿರ್ಬೇಕು. ಒಬ್ಬೊಬ್ಬರಿಗೆ 100 ಕೊಟ್ಬಿಡಿ ಅಣ್ಣ. ನನ್ನ ಚಾಲೆಂಜ್ ಕೊಡ್ತಾ ಇರೋದು ಇವ್ರಿಗೆ 100 ತಿನ್ಲಿ ಅಂತ. ನೋಡೋಣ ಎಷ್ಟು ತಿಂತಾರೆ ಅಂತ. 100 ತಿಂತೀರಾ? 100 ಆಗಲ್ಲ. 100 ಆಗಲ್ವಾ? 10-20 ಅಷ್ಟೇನೆ ನಿಮ್ಮ ಕತೆ. ಪ್ರೀತು, ನಿನ್ನ ಕೈಲಿ 100 ತಿಂತೀಯಾ? 100? ಹಾಂ,
ಅಣ್ಣವರು ರೆಸ್ಟ್ ಕೊಟ್ಬಿಟ್ರು ಅವ್ರಿಗೆ. ಅಣ್ಣ ನೀವು ರೆಸ್ಟ್ ಕೊಡ್ಬಾರ್ದಣ್ಣ ಬೇಗ. ನೋಡಿ ಇವಾಗ ಸ್ವಲ್ಪ ಆಲೂಗಡ್ಡೆನ ಏನ್ ಮಾಡ್ತಾ ಇದಾರೆ, ಕಲಿಸ್ತಾ ಇದಾರೆ. ಆಲೂಗಡ್ಡೆ ಖಾಲಿ ಆಗಿತ್ತು, ಈಗ ಮತ್ತೆ ರೆಡಿ ಮಾಡ್ತಾ ಇದೀನಿ ಬೇಗ ಬೇಗ. ಹೌದಾ, ಬೇಗ ರೆಡಿ ಮಾಡಿ. ಅವ್ರಿಗೆ ರೆಸ್ಟ್ ಕೊಡಬಾರ್ದು ನೀವು. ಇವಾಗ ಒಂದು 2 ನಿಮಿಷ ಇದಾಗಿತ್ತು, ಗ್ಯಾಪ್ ಆಗಿತ್ತು, ಅದಕ್ಕೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ 40 ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಬಿಸಾಕ್ಬಿಡಿ ಅದನ್ನ. ಮೂರ್ ತಿಂದ್ರೆ ಡಾಮಿನೋಸ್ ಪಿಜ್ಜಾದಲ್ಲಿ ಒಂದು ಒಳ್ಳೆ ಪಿಜ್ಜಾ ಕೊಡ್ಸ್ಬಿಡು. ಯಾರು ತಿಂತಾರೆ ಅವ್ರಿಗೆ? 100 ತಿಂದ್ರೆ ಯಾರಿಗೆ? ತಿಂದ್ರೆ ಇವಾಗಲೇ ತಿನ್ನಿಸ್ಬಿಡೋದ ಪಿಜ್ಜಾ ನಾನು? ಇಲ್ಲ, ಅವ್ರು ಯಾವಾಗ ಕೇಳ್ತಾರ ಅವತ್ತು. ಹೌದಾ, ತಗೊಳ್ಳಿ. ಏನ್ ಮಾಡ್ತೀಯ? ಇದನ್ನ ನಾವು ಕನ್ಸಿಡರ್ ಮಾಡಲ್ಲ. ಪಾನಿಪುರಿ ಇಲ್ಲ ಇಲ್ಲ, ಹಂಗ್ ಮಾಡಂಗಿಲ್ಲ, ಹಂಗ್ ಬಿಟ್ಕಂಗಿಲ್ಲ. ಅದಕ್ಕೆ ಬಿಟ್ಕೋ, ಅದು ಕುಡಿ ಅದನ್ನ ಕುಡಿ. ಇವಾಗ ಎಷ್ಟಾಯ್ತು ನಿಮ್ದು? ಎಷ್ಟಾಯ್ತು ರೂಪಾಯಿ ಇವ್ರದ್ದು? 46 ಐತೆ ಇವತ್ತು. 46 3 ಜನನು ತಿಂದಿದ್ದಾರೆ ಇವಾಗ. ಇದಾಕಪ್ಪ ಗುರು, 1 ವಿಕೆಟ್ ಗೇಮ್ ಇಂದ ಆಚೆ ಬಂದಿದ್ದಾರೆ. ಇದು ನಾನು ಹೇಳಿದೆ, ಫಸ್ಟ್ ವಿಕೆಟ್ ಇದೇ ಹೋಗ್ಬೋದು. ಸ್ವಲ್ಪ ಮುಖ ಭಾವದಲ್ಲಿ ಆ ಥರ ಕಾಣಿಸ್ತಾ ಇತ್ತು ಅಂತ ಫಸ್ಟ್ ವಿಕೆಟ್ ಹೋಗೈತೆ. ಇವಾಗ ಇನ್ನೂ 2 ವಿಕೆಟ್ಗಳಿದೆ. ಇವರು ಬರುವಾಗ ಒಂದು 10 ಹೇಳಿದ್ರಲ್ಲ ಗುರು, ನಾನು 10 ತಿನ್ಬೋದು ಅಂತ ಹೇಳಿದ್ರು. ಸ್ವಲ್ಪ ವಿಕೆಟ್ ಸ್ಟ್ರಾಕ್ ಆಗೈತೆ. ಇವರಲ್ಲಿ ಯಾರು ಕಾಂಪಿಟೇಷನ್ ಇರುತ್ತೆ ನೋಡೋಣ. ಅಣ್ಣವರು ಕಲಸಿ ಸುಮ್ಮನೆ ಬಿಡ್ತಾ ಇದಾರೆ. ಹುಡುಗರು ಸಾಕಾಗ್ತಾ ಇದಾರೆ. ಇವಾಗ 51 ಆಯ್ತಾ? ಈಗ 52. ಈಗ ನಿಮ್ಮಿಬ್ರಲ್ಲಿ ಯಾರು ಹೋಯ್ತಾರೆ ನೋಡೋಣ. ಇವಾಗ ಯಾವ್ದು ಸೈಡ್ ಆಕ್ಟಿಂಗ್ ಮಾಡ್ಕೊಂಬತ್ತಾನ ಇದು? ಕಳ್ಬೇಕು. ಇನ್ನು ಎಷ್ಟು ತಿಂತೀರಾ ನೀವು? ಇನ್ನೊಂದು 20. ನೀನು? 56. ನೀನು ಪ್ರೀತು? ಇವಾಗ 58 ಸರ್. ಇವಾಗ 60 ಈಗ 60 ಆಯ್ತು, ಮುಗೀತು ಇವ್ರದ್ದು. 60 ಆಯ್ತು. ಈಗ 60 ತಿಂದಿದ್ದಾರೆ. ಇವಾಗ 60 ತಿಂದಿದ್ದಾರೆ. ಇದು ಹಾಫ್ ಸೆಂಚುರಿನೂ ಹೊಡಿಲಿಲ್ಲ ಇದು. ಇನ್ನೊಂದು 4 ತಿಂದಿದ್ರೆ ಮುಗಿತಿತ್ತು. ಯಾರು ವಾಮಿಟ್ ಮಾಡ್ಕೋಬೇಡಿ ಅಷ್ಟೇನೆ. ಏನ್ ಮುಗೀತು? ಇಷ್ಟೇ ಸಾಕಾ? 2ನೇ ವಿಕೆಟು ಬೇಗ ಅಂದ್ರೆ ಇನ್ನೊಂದು ಅವ್ರಿಗಿನ್ನ 46ರಿಂದ ಇವಾಗ ಎಷ್ಟೇನು ನಿಂತಿದ್ರು? 61ಕ್ಕೆ ವಿಕೆಟ್ ಆಗಿದೆ ಇದು. ಇವಾಗ ಇನ್ನೂ ಇದು ಹೊಡಿತಾ ಇದೆ. 66 ಆಗೈತಾ? ಸ್ಟಾಪ್ ಮಾಡ್ತೀರಾ? ಇನ್ನೂ ಏನಾದ್ರು ಹೊಡಿತೀರಾ? 20. ಆಯ್ತು ಹೊಡಿ. ಇನ್ನು 30 ಕೊಡ್ತೀವಿ ಚಾಲೆಂಜು. ಇನ್ನು 30 ಗುರು. ಇವರು ವಿನ್ ಆಗವ್ರೆ, ಅದಕ್ಕೆ ನಾವು ಇನ್ನು ಎಕ್ಸ್ಟ್ರಾ 30 ಕೊಡ್ತೀವಿ. ಆಗತ್ತಾ? 30 ಸಾಕು ಬಿಡಿ. ನಾವೇ ವಿನ್ ಆಗಿದೀವಿ ಅಂತಲ್ಲ. ಸಾಕಾ? 67. ಇನ್ನು ಎಷ್ಟು? 67 ವಿನ್ ಆಗಿದ್ದಾರೆ. ಆದ್ರೂ ಇನ್ನೊಂದು 3 ಆದ್ರೆ 70 ಆಗುತ್ತೆ. 67 ಅಲ್ವಾ? 67ರಿಂದ ಇವಾಗ 3 ತಿಂದ್ರೆ 70 ಆಗುತ್ತೆ. ಒಂದು ದಾಖಲೆ ಮಾಡಿದ್ದಾರೆ ಇಲ್ಲಿ ಬೈ. ಇವಾಗ 70 ತಿಂದಿದ್ದಾರೆ ನಮ್ಮ ಹುಡುಗರು. ನೀವು ನೋಡಿದ್ರೆ ನಿಮ್ಮ ಇಷ್ಟಿಲಿ ಯಾರು ಇಷ್ಟು ತಿಂದಿದ್ದಾರೆ? ಯಾರು ತಿಂದಿಲ್ಲ ಇದುವರೆಗೂ. ಯಾರು ತಿಂದಿಲ್ವಾ? ಯಾರು ತಿಂದಿಲ್ಲ. 70 ಒಬ್ರು ತಿಂದಿಲ್ವಾ? 70 ತಿಂದಿಲ್ಲ. ನಿಮ್ಮ ಈ ಅಂಗಡಿ ಇಟ್ಟಿದ್ದೀರಲ್ಲ ಅವಾಗ್ಲಿಂದ 70 ಯಾರು ತಿಂದಿಲ್ಲ. 76 ತಿಂದ. ಇದನ್ನ ನೋಡಿ ನಿಮ್ಗೆ ಏನ್ ಅನಿಸ್ತು ಇವಾಗ? ಏನ್ ಅನ್ಸ್ತು ಅಂತ ಸ್ವಲ್ಪ ಶಾಕ್ ಆಯ್ತಾ? ಹೆಂಗೆ ಶಾಕ್ ಆಯ್ತು ಸ್ವಲ್ಪ. ಈ ತರ ಕಸ್ಟಮರ್ ಸಿಗ್ಬೇಕಲ್ಲ ನಿಮ್ಗೆ? ಸಿಗ್ಬೇಕು ಗುರು. ನಮ್ಮ ಈ ಪ್ರಸನ್ನ ಅವರು ನಾವಲ್ಲಿ ರೂಮಲ್ಲಿ ಕರೆದಾಗ ಏನಂತ ಹೇಳಿದ್ರು, ನಮ್ ಕೆಲ ತಿನ್ನಕ್ಕಾಗದೆ ಒಂದು 10-15 ಅಷ್ಟೇ ಹೇಳಿದ್ದು. ಬಟ್ ರೆಕಾರ್ಡ್ ಮಾಡ್ಬಿಟ್ರಲ್ಲ ಗುರು. 70 ಗ್ರೇಟ್. 70 ನಮ್ ಕೈಲಿ ತಿನ್ನಕ್ಕಾಗಲ್ಲ ಗುರು. ಪಾನಿಪುರಿ ಅಂಗಡಿಯವರು ಕೂಡ ಯಾರು ತಿಂದಿಲ್ಲ ಅಂತ ಹೇಳಿದ್ದಾರೆ. ಈ ಚಾಲೆಂಜ್ ನ ಯಾರಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡು ಯಾರಾದ್ರೂ 70 ಮೇಲೆ ತಿನ್ನೋರಿದ್ರೆ ಮತ್ತೆ ಕಾಮೆಂಟ್ ಮಾಡಿ ನೋಡೋಣ ಅಲ್ವಾ ಗುರು? 3 ಜನನೂ ಇದಾರೆ ಇಲ್ಲಿ ವಿನ್ ಆಗಿರೋರು. ಆಮೇಲೆ ಹೇಳೋಣ, ಫಸ್ಟ್ ವಿಕೆಟ್ ಆಗಿದ್ದು ಇವರೇನೆ. ಎಷ್ಟಕ್ಕೆ ನೀನು ವಿಕೆಟ್ ಆಗಿದ್ದು? 46 ತಿಂದೆ. ಏನಕ್ಕೆ ಇನ್ನೊಂದು ಸ್ವಲ್ಪ ತಿನ್ನಕ್ಕಾಗ್ಲಿಲ್ಲ ನಿನ್ ಕೈಲಿ? ತುಂಬಿತ್ತು. ಹೊಟ್ಟೆ ತುಂಬಿತಾ? ನಿಜ ನೀನು ಊಟನೇ ಮಾಡ್ಕೊಂಡು ಬಂದಿರೋ. ಎಲ್ಲಿ ಹೊಟ್ಟೆ ತುಂಬಿತ್ತು ನಿನ್ಗೆ? ನಿನ್ ಏಜ್ಗೆ ಎಷ್ಟು ಏಜ್ ನಿನ್ಗೆ ಇವಾಗ? 20ಗೆ ಇನ್ನೊಂದು 20 ಸೇರಿಸಿ ಇನ್ನೊಂದು 5 ಸೇರಿ ಹೊಡೆದಿದೆ. ಟೋಟಲ್ 46 ಅಲ್ವಾ ನಿಂದು? ನೋಡಿ, ಫಸ್ಟ್ನೇ ವಿಕೆಟ್ ಇದು. ಸೆಕೆಂಡ್ ಮತ್ತೆ ಪ್ರೀತು ಇದಾನೆ. ಪ್ರೀತು ನೀವೆಷ್ಟು? 66 ಅಲ್ವಾ? ಏನಕ್ಕೆ ತಿನ್ನಕ್ಕಾಗ್ಲಿಲ್ಲ? ನಾನು ಸ್ವಲ್ಪ ಬೀಟ್ ಮಾಡ್ಬೋದಾಗಿತ್ತಲ್ಲ. ಖಾರ ಜಾಸ್ತಿ ಆಯ್ತು. ಅದಕ್ಕೆ ಖಾರ ಜಾಸ್ತಿ ತಿನ್ನಲ್ವಾ ನೀನು? ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ರೆ ಇವ್ರನ್ನ ಸೋಲಿಸ್ಬೋದು. ಮಾಡ್ಬೋದಿತ್ತು, ಬಟ್ ಅವ್ರ ಖಾರ ಜಾಸ್ತಿ ಆಗೋಯ್ತು. ಅದರಿಂದ ಖಾರ ಜಾಸ್ತಿ ಆಗೋಯ್ತು.
ಹೊಟ್ಟೆ ತುಂಬಿಡ್ತಾ? ಹೊಟ್ಟೆ ತುಂಬಿಲ್ಲ, ಖಾರ ಜಾಸ್ತಿ ಆಯ್ತು ಅಂತ ಅಷ್ಟೇ. ಖಾರ ಜಾಸ್ತಿ ಆಗಿದ್ರೆ ನಿಮ್ಗೆ ಇನ್ನೂ ಹೊಟ್ಟೆ ತುಂಬಿಲ್ಲ, ಖಾರ ಸ್ವಲ್ಪ ಇಲ್ದಾಗಿರ ಇನ್ನು ಪಕ್ಕ ಬೀಟ್ ಮಾಡ್ತಾ ಇದೆ. ಪಾರ್ಟಿ ಪ್ರಸನ್ನ ಅವರೇ ಬರ್ಬೇಕು ನೀವು. ಗೆದ್ದಿರೋರು ಸ್ಟೇಜ್ ಗೆದ್ದಿರೋರ್ಗೆ ಸನ್ಮಾನ ಮಾಡೋಣ ಅಂದ್ರೆ ಆ ಕಡೆ ಹೋಯ್ತಾರಲ್ಲ ಗುರು ಇವರು. ಪ್ರಸನ್ನ ಅವರೇ ಹೇಳಿ. 70 ತಿಂದಿದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಬಹಳ ಖುಷಿ ಐತೆ. ಗೋಲ್ಗಪ್ಪ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೊಬ್ರು ಅವಾಗ ಇನ್ನೊಂದ್ ಸ್ವಲ್ಪ ಟ್ರೈ ಈಗ ಏನ್ ಹೇಳ್ತೀಯ ನೀನು? 70 ಪಾನಿಪುರಿ ತಿನ್ನೋರ್ನ ಅಂದ್ರೆ ಗೋಲ್ಗಪ್ಪ ತಿನ್ನೋರ್ನ ಏನೇ ಅವ್ರ ಬಗ್ಗೆ ಏನ್ ಹೇಳ್ತೀಯ? ನಿನ್ನ ಬೀಟ್ ಮಾಡಿ ಅಂತ ಹೇಳ್ತೀಯಾ? ನನ್ನನ್ನು ಬೀಟ್ ಮಾಡಿ ಮತ್ತೇನಾದ್ರು ನೀವೇನಾದ್ರು ಬೀಟ್ ಮಾಡಿದ್ರೆ ನಾನ್ ಮತ್ತೆ ನಿಮ್ಮನ್ನ ಬೀಟ್ ಮಾಡ್ತೀನಿ. ಅವಕಾಶ ನಂಗೊಂದ್ಸಲ ಕೊಡಿ, ಹೌದಾ? ಮತ್ತೆ ಕೇಳ್ಕತೀವಿ. ಅವ 100 ಹೊಡಿತೀಯಾ ಪಕ್ಕ? ಖಂಡಿತ 100 ಫಿಕ್ಸ್ ಮಾಡ್ತೀರಿ. ಅಂದ್ರೆ ಇವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಹುಡುಗರು ಇವರು ಕಾಂಪಿಟೇಷನ್ ಕೊಡಕ್ಕೆ ಸ್ವಲ್ಪ ಇವ್ರು ಇನ್ನೂ ಸ್ವಲ್ಪ ತಯಾರಾಗಿದ್ದಾರೆ, ಏನ್ ತೊಂದ್ರೆ ಏನಿಲ್ಲ. ಇನ್ನು ನನ್ನ ಪ್ರಕಾರ ಒಂದು 20 ತಿನ್ಬೋದು ಅನ್ನೋ ಮಟ್ಟಿಗೆ ಐತೆ ಗುರು. 20 ತಿಂತ ಇದ್ರು, ಆದ್ರೆ ಕಾಂಪಿಟೇಷನ್ ಕೊಡಕ್ಕೆ ಅವರೇ ಇಲ್ದಿದ್ಮೇಲೆ ಇವರೇ ತಾನೇ ವಿನ್ ಆಗಿದ್ದು ಅಲ್ವಾ? ಇವ್ರಿಗೆ ವಿನ್ ಆಗಿರೋದಕ್ಕೆ ಒಂದು ದೊಡ್ಡ ಬಹುಮಾನ ಕೊಡೋಣ ಅನ್ಕೊಂಡಿದ್ದೆ, ಅದೇನು ಇಲ್ಲ. ಇನ್ನೊಂದು 30 ಗೋಲ್ಗಪ್ಪ ಕೊಡ್ತೀನಿ, ತಗೊಂಡೋಗಿ ಮನೆಗೆ ಹೋಗ್ತೀನಿ. ನಿಮ್ದು ಎಷ್ಟಾಯ್ತು ಸರ್? ಇದೆಲ್ಲ ಗುರು ಸೈಡ್ ಟಿಕೆಟ್ ಕಾಣಿಸ್ತೇವೆ. ಸೈಡ್ ಅಲ್ಲಿ 20 ಎಷ್ಟು? 24 ತಿನ್ನವ್ರ? ಯಾವ ಮಧ್ಯದಲ್ಲಿ ತಿಂದ್ರು ಗುರು ಇವರು? ಇದೇ ಯಾವ ಕೌಂಟಿಗೆ ಸೇರ್ಸೋ ಹೋಗಿರೋ ಫಸ್ಟ್ ವಿಕೆಟ್ ಇದೆ ಅಂತ ಹೇಳ್ಬೇಕಾ? ಗಾಡಿ ನೋಡಿದ್ರು ದೊಡ್ಡದು ಲೋಡ್ ಯಾಕೆ ಜಾಸ್ತಿ ಆಲ್ರೆಡಿ ಲೋಡಲ್ಲಿದೆ ಅದು. ಲೋಡಲ್ ಆಯ್ತಾ? ತುಂಬಾ ನಾನು ಯಾರನ್ನು ಕೇಳಿಲ್ಲಪ್ಪ ಇದುವರೆಗೂ 70 ತಿಂದಿರೋದು. 60 ಪ್ರೀತಿನ 60 ತಿಂದನಂದ್ರೆ ಬಹಳ ಆಶ್ಚರ್ಯ ಅಲ್ವಾ? ನಾವು 20ಗೆ ನಾಲ್ಗೆಲ್ಲ ಫುಲ್ ಖಾರ ಆಗ್ಬಿಡ್ತು. ಗಾಯ್ಸ್, ನಮ್ಮ ಓನರ್ ಇದ್ದಾರೆ. ಗೋಲ್ಗಪ್ಪ ಅಂತೂ ಸೂಪರ್ ಆಗಿತ್ತು ಬ್ರೋ, ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮ ಹುಡುಗರಿಗೆ ಅಷ್ಟು ಬೇಗ ಸರ್ವ್ ಮಾಡ್ಕೊಟ್ಟಿದ್ದೀರಾ, ಸಖತ್ತು ಖುಷಿ ಆಯ್ತು. ನಾನು ಫಸ್ಟೇ ಕೇಳಿದೆ ಇವ್ರಿಗೆ ಏನಂತ, ಬೇಗ ಸರ್ವ್ ಮಾಡ್ಕೊಡಿ ಅವ್ರಿಗೆ ಅಂತ ಹೇಳಿದ್ರೆ, ಸ್ವಲ್ಪ ಚಾಲೆಂಜ್ ಅಲ್ವಾ, ಗ್ಯಾಪ್ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದ್ರೆ, ಇವ್ರಿಗೆ ಹೇಳಿದೆ ನಾನು ಸ್ವಲ್ಪ ಗ್ಯಾಪ್ ಕೊಡಬೇಡಿ ಅಂತ ಹೇಳಿದ್ರು. ಸ್ವಲ್ಪ ಆಲೂಗೆಡ್ಡೆ ಸ್ವಲ್ಪ ಕಲಸೋದಕ್ಕೆ ಒಂದು 2 ನಿಮಿಷ ತಗೊಂಡ್ರು, 1 ನಿಮಿಷ ಅಷ್ಟೇ ತಗೊಂಡಿದ್ದು. ಪುನಃ ಮತ್ತೆ ಅದಾದ್ಮೇಲೆ ಸಖತ್ತಾಗಿ ಸರ್ವ್ ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರೋ. ಇವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಬಂದತಮ್ಮ ದೇವಸ್ಥಾನ ಇದೆ, ಮತ್ತೆ ಆ ಕಡೆ ಇಲ್ಲಿ ಲಾ ಕಾಲೇಜ್ ಇದೆ, ಅದರ ಮಧ್ಯೆ ರೋಡ್ ಬರುತ್ತೆ, ಅಲ್ಲಿದೆ ಇವ್ರದ ಗೋಲ್ಗಪ್ಪ ಶಾಪ್. ಇದು ಬಂದು ವಿಸಿಟ್ ಮಾಡಿ ಗೈಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.